ನೀವು ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಎಲ್ಲ ಇಶ್ಯೂಗಳ ಬಗ್ಗೆ ಮಾತಾಡಿ, ಅದು ನಿಮ್ಮ ಹಕ್ಕು, ಮಾತಾಡ್ಬೋದು, ಅದು ತಪ್ಪಿಲ್ಲ. ಆದರೆ ವಿನಾಕಾರಣ ಯಾವುದೋ ಒಂದು ಕಾಂಟ್ರವರ್ಸಿ ಬಂದಾಗ ಅಲ್ಲಿ ಮೂಗು ತೂರಿಸ್ತಾರೆ, ಮಾತಾಡ್ತಾರೆ. ನಾನು ಯಾವ ವಿನಾಕಾರಣ ಮಾತಾಡಿದ್ದೀನಿ ಯಾವ ಸಬ್ಜೆಕ್ಟ್ ಮೇಲೆ ಒಂದು ಉದಾಹರಣೆ ಕೊಡಿ. ಒಂದು ಉದಾಹರಣೆ ಇದಕ್ಕೆ ಸಂಬರ್ಗಿಗೆ ಸಂಬಂಧ ಇಲ್ಲ ಮಾತಾಡಿದ್ದಾರೆ ಅಂತ ಹೇಳಿ. ಅಲ್ಲ, ವಿನಾಕಾರಣ ಅಂತಂದ್ರೆ ಈ ಯಾವುದೋ ಒಂದು ಕಾಂಟ್ರವರ್ಸಿ ಇವ್ರ್ಯಾಕೆ ಬಂದು ಮಾತಾಡ್ತಾರೆ. ಅಲ್ಲಿ ನಮ್ದು ಯಾವುದೋ ಒಂದು ಪಾತ್ರ ಇರುತ್ತೆ. ಈಗ ಈ ವಿನಾಕಾರಣ ಯಾವುದು, ಈಗ ಚಂದನ್ ನಿವೇದಿತ ಅದು ಕಾಂಟ್ರವರ್ಸಿ ಅನ್ಕೊಳ್ಳೋಣ. ಎಸ್, ಚಂದನ್ ನಾನು ಮಾಡಿರ್ತಕ್ಕಂಥ ಪಿಕ್ಚರು ವಿದ್ಯಾರ್ಥಿನಿಯಲ್ಲಿ ಆತ ಹೀರೋ, ನಾನು ಪೋಷಕ ನಟ, ನಾನೊಂದು ಇನ್ಸ್ಪೆಕ್ಟರ್ ಪಾತ್ರ, ನಾನು ಅವನು ಶೂಟಿಂಗ್ ಮಾಡಿದ್ವಿ 10 ದಿನ. ಸೊ ಆ ವಿಷಯ ನನಗೆ ಹೇಳಿದಾಗ ಅವರು ಡೈವರ್ಸ್ ಸುದ್ದಿ ಬಂದಾಗ ನಾನು ಚಂದನ್ ಪರ ನಿಂತ್ಕೊಂಡಿದ್ದು, ನನ್ನ ವಿಡಿಯೋ ಅಂತ ತೆಗೆದು ನೋಡಿದ್ರೆ ನಾನು ಚಂದನ್ ಪರ ನಿಂತ್ಕೊಂಡಿದ್ದು, ಗಂಡಸರ ಹಕ್ಕು ಪರವಾಗಿ ನಿಂತ್ಕೊಂಡಿದ್ದು, ಚಂದನ್ ಒಳ್ಳೇದಾಗ್ಲಿ ಅಂತ ನಿಂತ್ಕೊಂಡಿದ್ದು. ಇದನ್ನ ಈ ಲೇಬ್ಲಿಂಗ್ ಇದೆಯಲ್ಲ, ಈ ಥಂಬ್ ನೇಲ್ ಲೇಬ್ಲಿಂಗ್ ಇದೆಯಲ್ಲ ಮೀಡಿಯಾದಿಂದ, ಅದು ನನ್ನನ್ನ ವಿನಾಕಾರಣ ಅಂತ ಪೋರ್ಟ್ರೇ ಮಾಡಿದ್ದ ಹೊರತು ಆ ವಿಚಾರನೇ ಹೇಳಬೇಕಾಗಿರೋದು ನೀವು. ಯಾಕಂದ್ರೆ ಈ ವಿಚಾರನೇ ಜಾಸ್ತಿ ಸದ್ದು ಮಾಡ್ತು. ಸಂಬರ್ಗಿ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ಬಂದ್ರು. ನಾನು ಅವರು ಡೈವರ್ಸ್ ಆಯ್ತು, ಎಲ್ಲ ಆಯ್ತು, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಐ ಥಿಂಕ್ ಕರ್ನಾಟಕ ಟಿವಿಯ ಮುಖಾಂತರ ನನ್ನ ಉತ್ತರ ಅವ್ರಿಗೆ ಹೋಗ್ಬೇಕು ಅಂತ ಅವ್ರು ಮಾಡಿರ್ತಕ್ಕಂಥ 4 ಆಪಾದನೆಗಳನ್ನ ಎಳೆಯಾಗಿ ಇವತ್ತು ಉತ್ತರ ಕೊಡ್ತೀನಿ ನಾನು. ಅವ್ರು ಹೇಳಿದ್ರು ಸಂಬರ್ಗಿ ನಂಗೆ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಸುಳ್ಳು, ಸ್ನೇಹಕ್ಕೆ ಸುಳ್ಳು. ಅದು ಸಿನಿಮಾನೇ ಮಾಡಿದಿರಿ, ಸಿನಿಮಾ ಮಾಡಿದ್ ಬಿಡಿ, ಎಷ್ಟು ಸುಳ್ಳು ಅಂದ್ರೆ 2008ರಲ್ಲಿ ನಾನು ಯಾವುದೋ ಒಂದು ಟೆಲಿಕಾಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಧ್ರುವ ಸರ್ಜಾ, ನಂಗೆ ಅರ್ಜುನ್ ಸರ್ಜಾ ಫ್ರೆಂಡ್ ಅವಾಗಿಂದಾನೆ. ಧ್ರುವ ಏನೋ ಹೀರೋನೇ ಆಗಿಲ್ಲ. DSR ಅಂತ ಒಂದು ಬ್ಯಾಂಡ್ ಇತ್ತು, ಒಂದು ಮ್ಯೂಸಿಕ್ ಬ್ಯಾಂಡ್ ಇತ್ತು. ಅದರಲ್ಲಿ ಧ್ರುವ ಸರ್ಜಾ ಅಕ್ಕನ ಮಗ ಸೂರಜ್ ಸರ್ಜಾ ಮತ್ತೆ ಇದೇ ಚಂದನ್ ಇದ್ದಿದ್ದು. ಅವರನ್ನ ನಾನು ಟ್ರೈನಲ್ಲಿ ಹುಬ್ಳಿಗೆ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಅವರಿಗೆ ಮ್ಯೂಸಿಕ್ ಕಾನ್ಸರ್ಟ್ ಅಲ್ಲಿ ಭಾಗಿಯಾಗಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ. ಇದೇ ಚಂದನ್ ಬೆಂಗಳೂರಿನ ಕರ್ನಾಟಕದ 2018ರ ಯುವ ದಸರಾದಲ್ಲಿ ಪ್ರಪೋಸ್ ಮಾಡ್ತಾನೆ. ರಾಜ್ಯ ಸರ್ಕಾರದ ಕರ್ನಾಟಕದ ಜನತೆಯ ದುಡ್ಡಲ್ಲಿ ಆತ ಖಾಸಗಿ ಫಂಕ್ಷನ್ ಅನ್ನು ಮಾಡ್ತಾನೆ. ಆ ಖಾಸಗಿ ಫಂಕ್ಷನ್ ಅನ್ನ ನೀನ್ ಮಾಡಿದ್ದು ತಪ್ಪು ಅಂತ ಹೇಳಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಲ್ಲಿ ನಾನು ವಿರೋಧಿಸ್ತೀನಿ. ನಾನು ಅದಕ್ಕೆ ಪತ್ರ ಬರೆದು ಒಂದು NCR ಆಗುತ್ತೆ, ಕಂಪ್ಲೇಂಟ್ ಆಗೋದಿಲ್ಲ. ಅದೇ ತರ ನಾವು CCB ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಕರ್ನಾಟಕ ಡ್ರಗ್ ಮುಕ್ತ ಆಗ್ಬೇಕು ಅಂತ ಹೇಳಿ. ಯಾವುದೋ ಒಂದು ಪಾರ್ಟಿ ಸಾಂಗು ಡ್ರಗ್ಸಿನ ಪರವಾಗಿ, ಗಾಂಜಾ ಪರವಾಗಿ ಬರೆದಾಗ ನಾವು CCB ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಆಗ ಯಾರು ಬಂದು ಮಾತಾಡಿದ್ದು, ಯಾರು ಬಂದು ಸಾರಿ ಕೇಳಿದ್ದು, ಇದೆಲ್ಲ ಇರ್ಬೇಕಾದ್ರೆ ಕ್ಯಾಮ್ರಾ ಮುಂದೆ, ಮೀಡಿಯಾ ಮುಂದೆ ಸಂಬರ್ಗಿ ಗೊತ್ತಿಲ್ಲ ಅನ್ನೋದು ಒಂದು ದೊಡ್ಡ ಸುಳ್ಳು ಹೇಳ್ತಾರಲ್ಲ, ಅದು ಫ್ರೆಂಡ್ಶಿಪ್ ಅನ್ನೋ ಮೀನಿಂಗಿಗೆ ದೊಡ್ಡ ಅವಮಾನ. ಅವ್ರು ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದಿತ್ತು. ಫ್ರೆಂಡ್ಶಿಪ್, ಬ್ರದರ್ಗೆ ಒಂದು ಗೈಡ್ ಆಗಿ ನಿಂತ್ಕೊಂಡು ಆ ಇಂಟರ್ವ್ಯೂ ಅಲ್ಲಿ ನಾನು ಒಂದು ಅಕ್ಷರ, ಒಂದು ಪದ ನಾನು ಚಂದನ್ ಶೆಟ್ಟಿ ವಿರುದ್ಧವಾಗೋ ಅಥವಾ ಅವರ ಸಂಸಾರದ ವಿರುದ್ಧವಾಗೋ ನಾನು ಮಾತಾಡಿಲ್ಲ. ಇಂಥ ಗೆಳೆತನದ ಮಧ್ಯೆ ಈ ಪ್ರಕರಣದಲ್ಲಿ ಏನಿಲ್ಲ ಆಗುತ್ತೆ. ನನಗೆ ಹಕ್ಕಿತ್ತು ರೀ ಮಾತಾಡಕ್ಕೆ. ಯಾಕಂದ್ರೆ ಆತ ನನ್ನ ಹತ್ರ ಒಪ್ಸ್ಕೊಂಡಿದ್ದಾನೆ, ತನ್ನ ನೋವನ್ನು ಒಪ್ಕೊಂಡಿದ್ದಾನೆ. ಅದನ್ನ ನಾನು ಸಮಾಜದ ಮುಂದೆ ಇದು ತಲೆ ತಗ್ಸಕ್ ಆಗೋದಿಲ್ಲ, ಮಾತಾಡಕ್ ಆಗೋದಿಲ್ಲ ಅಂತ ಹೇಳಿ ಅವರ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದೆ. ನಾನು ಯಾವ್ದೋ ಕೊಟ್ಟಿದ್ದ ವಿಡಿಯೋ ಒಂದು ನೊಣದ ಬಗ್ಗೆ ಮಾತಾಡ್ಬಿಟ್ಟು ಹೆಗ್ನಾನ ಸೈಡ್ಗೆ ಇಟ್ಬಿಟ್ರು. ಹೋಲ್ ಅಬ್ಜೆಕ್ಟಿವ್ ಒಂದು ರೂಮಲ್ಲಿ ಆನೆ ಇದೆ, ಆನೆ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ್ದೋ ಒಂದು ಇರುವೆ ಬಗ್ಗೆ ಸಂಬರ್ಗಿ ವಿಡಿಯೋ ಅಂತ ಹೇಳಿ ಅದನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದ್ ಯಾರು ಮಾಡಿದ್ರು, ಯಾಕೆ ಮಾಡಿಸಿದ್ರು, ಯಾವ ಮೀಡಿಯಾದವ್ರು ಮಾಡಿಸಿದ್ರು. ರೀ ಬಿಳಿ ಕೂದಲಿಲ್ಲ ಆಗಿದೆ ರೀ 50 ವರ್ಷ. ನನಗೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ನಾವ್ ಯಾಕೆ ಮಾಡಿಸಿದ್ದು ಅಂತ. ಸೊ ಈ ತರದ ಒಂದು ಮೂಗ್ ಯಾಕೆ ತೋರಿಸ್ಬೇಕು ನಾನು? ಅದರಲ್ಲಿ ಇತಿಹಾಸ ಇದೆ ರೀ, ನನ್ನ ಜೊತೆ ಫ್ರೆಂಡ್ಶಿಪ್ ಇದೆ. ನಾನು ಗಂಡಸರ ಹಕ್ಕಿಗೋಸ್ಕರ ಮಾತಾಡಿದ್ದೀನಿ. ಚಂದನ್ಗೆ ಅನ್ಯಾಯ ಆಗಿದೆ ಅಂತ ನಾನು ಅವನು ಗಂಡಸರ ಪರ, ಗಂಡು ಜಾತಿ ಹುಟ್ಟಿರ್ತಕ್ಕಂಥ ಚಂದನ್ಗೆ ಅವನು ಪರ ಮಾತಾಡಿದ್ದೀನಿ ಹೊರತು ಅವನ ವಿರುದ್ಧನೋ ಅವನ ಸೋ ಕಾಲ್ಡ್ ಎಕ್ಸ್-ವೈಫ್ ಬಗ್ಗೆ ಒಂದು ಅಕ್ಷರ ಮಾತಾಡಿಲ್ಲ ನಾನು. ಈ ಕಾರಣಕ್ಕೆ ಸಂಬರ್ಗಿ ನಿಷ್ಠುರ ಆಗ್ತಾ ಇದ್ದಾರೆ. ಹೌದು, ಎಲ್ಲವನ್ನು ಕೋಲೆ ಬಸ್ವಂತರ ತಲೆ ಅಲ್ಲಾಡ್ಸೋದೇ ಬದುಕಾಗಿದ್ರೆ ಯಾಕೆ ಬೇಕು ಅಂತ ಈ ಜೀವನ ಅಂತ ನನಗೆ ಅನ್ಸೋದು. ನನಗೆ ಎಲ್ಲದಕ್ಕೂ ಸಮ್ಮತಿ ಕೊಡ್ಕೊಂಡಿದ್ರೆ ನೀವು, ಎಲ್ಲದಕ್ಕೂ ಹೌದು ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನಾನು ಡಿಪ್ಲೊಮ್ಯಾಟಿಕ್ ಆಗಿದ್ದೀನಿ ಅಂತ ನೀವು ಬದುಕೋದಾದ್ರೆ ಅದು ಒಂದು ಜೀವನ ಅಂತ ನಾನು. ಯು ಶುಡ್ ಹ್ಯಾವ್ ಅ ಸ್ಟ್ಯಾಂಡ್, ಯು ಶುಡ್ ಹ್ಯಾವ್ ಅ ಕ್ಲಿಯರ್ ಸ್ಟ್ಯಾಂಡ್. ಯು ಆರ್ ಇನ್ ಪಬ್ಲಿಕ್ ಲೈಫ್, ಐ ಸೇ ಯು ಒಂದು ಸ್ಟ್ಯಾಂಡ್ ಬೇಕು ನಿಮಗೆ. ಆ ಸ್ಟ್ಯಾಂಡ್ ಅನ್ನು ತಗೊಂಡಿದ್ದೀನಿ, ಆ ನಿಲುವು ತಗೊಂಡಿದ್ದಕ್ಕೆ ಜನರು ಮೂಗು ತೋರಿಸಿದ್ದೀನಿ ಅಂತ ಹೇಳಿದ್ರೆ ಅವ್ರು ಮಾಡಿದ ಆಪಾದನೆ. ನಾನು ಹೇಳಿದ್ದು ಆ ಎಂಟೈರ್ ವಿಡಿಯೋದಲ್ಲಿ ಈ ಥರದೆಲ್ಲ ರೂಮರ್ಸ್ ಬರ್ತಾ ಇದೆ, ನನಗೆ ಬಿಲೀವ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನಾನು. ಈ ಥರದ ರೂಮರ್ಸ್ ಬರ್ತಾ ಇದೆ, ನನಗೆ ಬಿಲೀವ್ ಮಾಡಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿಲೀವ್ ಇಟ್. ಗಾಲಿ ಮಾತುಗಳು ಬರ್ತಾ ಇದೆ. ಅವರು ಡೈವರ್ಸ್ ಆಗಿ 4 ದಿನ ಆದ್ಮೇಲೆ ಮಾತಾಡಿರೋದು. ಆ ಡೈವರ್ಸ್ ಅಲ್ಲಿ ಅನೇಕ ವಿಷಯಗಳ ಗಾಲಿ ಮಾತುಗಳು, ಇನ್ಸ್ಟಾಗ್ರಾಮ್ಗಳು, ಸುದ್ದಿ, ರೂಮರ್ಸ್ ಬಂದದ್ದನ್ನ ನಾನು ಅಲ್ಲಿಗಡ್ದಿದ್ದೀನಿ. ಇಷ್ಟು ಸಪೋರ್ಟ್ ಮಾಡಾದ್ಮೇಲೆ ಅವರ ಚೈಲ್ಡಿಶ್ ಬುದ್ಧಿಯನ್ನ, ಅವರ ಚಿಕ್ಕ ಮನಸ್ಸನ್ನ ಅವರ ಇಂಟರ್ವ್ಯೂ ಅಲ್ಲಿ ತೋರಿಸ್ಕೊಂಡ್ರು. ನಾನು ದೊಡ್ಡ ಮನ್ಸು ಮಾಡಿ ನೋವಲ್ಲಿದ್ದಾನೆ, ಸೆಪರೇಟ್ ಆಗ್ತಾ ಇದ್ದಾನೆ, ಎಮೋಷನಲಿ ವೀಕ್ ಇದ್ದಾನೆ, ಆತನಿಗೆ
ಇದನ್ನು ನಾವು ಮಾಫಿ ಮಾಡ್ತೀವಿ. ಫ್ರೆಂಡ್ಶಿಪ್ ಅಲ್ಲಿ ಎಲ್ಲವೂ ಮಾಫಿ ಮಾಡಿರ್ಬೇಕಾದ್ರೆ ಇದನ್ನು ಮಾಫಿ ಮಾಡ್ತೀವಿ. ಕೌಂಟರ್ ಬೇಡ, ಕೌಂಟರ್ ಆಗಿ ತಿರುಗೋದು ಬೇಡ ಅಂತ ಹೇಳಿ ಸ್ಟ್ಯಾಂಡ್ ತಗೊಂಡು ನಾನು ಅದನ್ನ ಹಾಗೆ ಬಿಟ್ಟೆ. ನಾನು ಯಾವ್ದು ಬುಕ್ ತೋರಿಸಿಲ್ಲ. ಒಬ್ಬ ಗಂಡು ಆಗಿ ಇನ್ನೊಬ್ಬ ಗಂಡಿಗೆ ನಾನು ಸಪೋರ್ಟ್ ಮಾಡಿದ್ದೆ ಹೊರತು ಬೇರೆ ಯಾವ್ದೂ ಇಲ್ಲ. ಮಾಧ್ಯಮ ಮತ್ತು ಯೂಟ್ಯೂಬರ್ಸ್, ಎಸ್ಪೆಷಲಿ ಯೂಟ್ಯೂಬರ್ಸ್, ವಿಚಿತ್ರವಾದ ತಮ್ನೇಲ್ ಅನ್ನ ಕೊಟ್ಟು ಅದನ್ನ ಅವರ ನಡುವೆ ಆ ಯೂಟ್ಯೂಬ್ ನಿಜವಾಗ್ಲೂ ಚಂದನ್ ಏನಾದ್ರು ನನ್ನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ನಾನು ಕೊಟ್ಟ ಒಂದು 15 ನಿಮಿಷ 20 ನಿಮಿಷದ ಸಂದರ್ಶನವನ್ನ ಪೂರ್ತಿಯಾಗಿ ಕೇಳಿದ್ರೆ ಎಲ್ಲವೂ ಅವನಿಗೆ ಸಮರ್ಪಣೆ ಆಗಿತ್ತು, ಎಲ್ಲವೂ ಗಂಡಸರ ಹಕ್ಕಿಗೆ ಸಮರ್ಪಣೆ ಆಗಿತ್ತು, ಎಲ್ಲವೂ ಅವನ ಎಮೋಷನ್ಗೆ ಸಪೋರ್ಟ್ ಆಗಿತ್ತು. ಹಾಗಾದ್ರೆ